ವಂದನೆಗಳು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಶುರು ಮಾಡೋಣ. ನೋಡಿ, ಹೆಸರು ಸುಧಾ ಅಂತ ಹೇಳ್ಬಿಟ್ಟು ಚಿದಾನಂದ ಅಂತ ಈಕೆಯ ಗಂಡನ ಹೆಸರಾಗಿರುತ್ತೆ. ಹೊನ್ನಾವರ ಇವ್ರದೂರು, ಉತ್ತರ ಕರ್ನಾಟಕದವ್ರು. ಇವರು ವಯಸ್ಸು ಬಂದ್ಬಿಟ್ಟು ಹೆಚ್ಚು ಕಮ್ಮಿ 48 ವರ್ಷ ವಯಸ್ಸಾಗಿದೆ ಇವ್ರಿಗೆ. ಆಯಿತಾ, ಕುಟುಂಬ ಬಂದು ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಹೋದವರು ಗಂಡ ಅಲ್ಲಿ ಒಬ್ಬರನ್ನು ನೋಡಿಕೊಂಡು ಇದ್ದಾನೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಬಂದೇ ಅಲ್ವಂತ ಸ್ನೇಹಿತರು ಹೋದವರು. ತೋಟ ಬಂದ್ಬಿಟ್ಟು ಸುಂದರವಾಗಿದೆ. ಹಾಗೆ ಒಬ್ಬಳೇ ನಿಂತ್ಕೊಂಡು ತೋಟದ ಸುತ್ತ ಫೆನ್ಸಿಂಗ್ ಮಾಡಿಸಿದ್ದೀನಿ. ಟಾರ್ ರೋಡಿಂದ ಸುಮಾರು 140 ಅಡಿ ಇದೆ. ಮುಂದೆ ಬಂದರೆ ಒಂದು ಲ್ಯಾಂಡ್ ಸಿಗುತ್ತೆ, ಓಕೆನಾ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ. 140 ಅಡಿಗೆನೆ ರೋಡ್ ಫೇಸ್ ಸಿಗುತ್ತೆ, ಓಕೆನಾ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ಹತ್ರ ರೋಡ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು. 140 ಅಡಿ ಅಷ್ಟೇ ಗ್ಯಾಪ್ ಇರ್ತಕ್ಕಂಥದ್ದು. ಇನ್ನು ವಿಷಯ ಏನಪ್ಪ ಅಂದರೆ, ಟ್ರ್ಯಾಕ್ಟರ್ ಓಡಿಸಲು ಆಸಕ್ತಿ ಇದ್ದರೆ ಬರ್ಬೋದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಹೊನ್ನಾವರ ಊರಲ್ಲಿ ಟ್ರ್ಯಾಕ್ಟರ್ ಜಾಬಿನ ಬಗ್ಗೆ ಇಲ್ಲಿ ನಾನು ಮಾಹಿತಿನ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ. ಒಬ್ಬಳೇ ಇದ್ದೀನಿ ಅಂತ ಬಳೆ ತೊಟ್ಕೊಂಡು ಸುಮ್ಮನೆ ಕೂತಿಲ್ಲ ಆಯಿತಾ ಸ್ವಾಮಿ. ಒಳ್ಳೆ ಸಂಸ್ಕೃತ ಕುಟುಂಬದಿಂದ ಬಂದವಳು. ಆ ಕಾರಣಕ್ಕಾಗಿ ಯಾವ ಚಟನೂ ಇಲ್ಲ ಮತ್ತು ಯಾರಿಗೂ ಸಹ ಅನ್ಯಾಯ ಮಾಡಿಲ್ಲ ಇದುವರೆಗೂ. ಮನೆಯಲ್ಲಿ ಒಬ್ಬಳಿಗೆ ಸುಮ್ಮನೆ ಇರೋದಕ್ಕೆ ಆಗದೇ ಇರುವ ಕಾರಣಕ್ಕೆ ತೋಟದ ಒಂದು ವಿಚಾರಕ್ಕೆ ಕೈ ಹಾಕಿದ್ದು. ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಸುಮ್ಮನೆ ಇರೋದಕ್ಕಾಗ್ತಾ ಇಲ್ಲ ಅಂತ ಅಷ್ಟೇ. ಆ ಒಂದು ಕಾರಣಕ್ಕೋಸ್ಕರ ಇವರು ತೋಟದಲ್ಲಿ ನಿರಂತರವಾಗಿ ಕೆಲಸನ ಮಾಡ್ಕೊಂಡಿದ್ದಾರೆ ಅಂತ ಸ್ನೇಹಿತರೆ. ಇನ್ನು ಅದೆಷ್ಟೇ ಕಷ್ಟ ಆದರೂ ಸರಿ, ನಂಬಿ ಬಂದವರಿಗೆ ಸುಖ ಕೊಟ್ಟೇ ಕೊಡ್ತೀನಿ ಅಂತ ಇಲ್ಲಿ ಪಕ್ಕ ಒಂದು ಮಾತನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ 2 ವರ್ಷದ ಡ್ರೈವಿಂಗ್ ಅನುಭವ ಇರಬೇಕು. ಹಾಗೆ ತೋಟದಲ್ಲಿ ರೈತರ ಜೊತೆಗೆ ಕೆಲಸ ಮಾಡಿದರೆ ಇನ್ನೂ ಬೇಗನೆ ಕೆಲಸ ಸಿಗುವ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅನುಭವ ಇದ್ದರೆ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ತೋಟನ. ಆ ಒಂದು ಕಾರಣಕ್ಕೋಸ್ಕರ ಇವರು ಇಲ್ಲಿ ಅನುಭವ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇದ್ದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಷ್ಟೇ. ಟೈರ್ ಪಂಚರ್ ಆದರೆ ಹಾಕುವುದಕ್ಕೆ, ಹಾಗೆ ಹಬ್ಬಕ್ಕೆ ಹುಣ್ಣಿಮೆಗೆ ಗಾಡಿ ತೊಳೆದು ನೋಡಿಕೊಳ್ಳುವ ರೂಢಿ ಇದ್ದರೆ ಒಳ್ಳೆಯದು. ಟ್ರ್ಯಾಕ್ಟರ್ ನೋಡೋದಕ್ಕೆ ಹೊಸದಾಗಿ ಕಾಣಬೇಕು ಯಾವಾಗಲೂ ಅಂತ ಇವರು ಆಸೆ ಪಡ್ತಾರೆ. ಟ್ರ್ಯಾಕ್ಟರ್ನ ತುಂಬ ಕಿಲೋಮೀಟರ್ ಏನು ಓಡಿಸಿಲ್ಲ. ಹೊಸ ಟ್ರ್ಯಾಕ್ಟರ್ ಆಗಿರುವುದರಿಂದ ಮೆಲ್ಲಗೆ ಓಡಿಸಬೇಕು ಆಯಿತಾ. ಜೋರಾಗಿ ಓಡಿದ್ರೆ ಒಂದು ಸ್ವಲ್ಪ ನೀವು ಎಕ್ಸ್ಲೇಟರ್ ಕೊಟ್ಟರು ಜೋರಾಗಿ ಫಾಸ್ಟಾಗಿ ಮೂವ್ ಆಗುತ್ತಂತೆ ಗಾಡಿ. ಆ ಒಂದು ಸಲುವಾಗಿ ಇವರು ಇಲ್ಲಿ ಮುಂಚಿತವಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದೇ ಒಂದು ಟ್ರ್ಯಾಕ್ಟರು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಔಟ್ಲುಕ್ಕು, ಫ್ರಂಟ್ ಲುಕ್ಕು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಇದೇ ಒಂದು ಜಮೀನು, ಓಕೆ. The storms we chase are leading us, and love